ಜೈ ಹಿಂದ್. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಆದರಣೀಯ ಶಿಕ್ಷಕರೇ, ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ಎಲ್ಲರೂ ಇಲ್ಲಿ ಸೇರಿರುವುದು ನಮ್ಮ ದೇಶದ ಹೆಮ್ಮೆಯ ದಿನವಾದ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು. 1947ರ ಆಗಸ್ಟ್ 15ರಂದು ನಮ್ಮ ಭಾರತ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿಲ್ಲ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ಹೋರಾಡಿದರು. ಅನೇಕ ವೀರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅವರ ತ್ಯಾಗದಿಂದಲೇ ನಾವು ಇಂದು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ. ಆದ್ದರಿಂದ ನಾವು ಅವರನ್ನು ಎಂದಿಗೂ ಮರೆಯಬಾರದು. ಪ್ರೀತಿಯ ಸ್ನೇಹಿತರೆ, ನಾವು ದೇಶಕ್ಕಾಗಿ ಏನು ಮಾಡಬಹುದು? ನಾವು ಚೆನ್ನಾಗಿ ಓದಬಹುದು, ನಮ್ಮ ತಂದೆ ತಾಯಿಯನ್ನು ಗೌರವಿಸಬಹುದು, ನಮ್ಮ ಶಿಕ್ಷಕರ ಮಾತನ್ನು ಕೇಳಬಹುದು, ಶಾಲೆಯನ್ನು ಸ್ವಚ್ಛವಾಗಿಡಬಹುದು, ಮರಗಳನ್ನು ಬೆಳೆಸಬಹುದು, ನೀರನ್ನು ಉಳಿಸಬಹುದು, ಎಲ್ಲರನ್ನೂ ಪ್ರೀತಿಯಿಂದ ಕಾಣಬಹುದು. ನಾವು ಒಳ್ಳೆಯ ವಿದ್ಯಾರ್ಥಿಗಳಾದರೆ ನಾಳೆ ಒಳ್ಳೆಯ ನಾಗರಿಕರಾಗುತ್ತೇವೆ. ಇಂದಿನ ಮಕ್ಕಳು ನಾಳೆಯ ಭಾರತದ ಭವಿಷ್ಯ. ನಮ್ಮಲ್ಲಿ ಯಾರಾದರೂ ವೈದ್ಯರಾಗಬಹುದು, ಶಿಕ್ಷಕರಾಗಬಹುದು, ವಿಜ್ಞಾನಿಗಳಾಗಬಹುದು, ಸೈನಿಕರಾಗಬಹುದು, ಅಧಿಕಾರಿಗಳಾಗಬಹುದು. ಆದರೆ ನಾವು ಏನೇ ಆದರೂ ಮೊದಲು ಒಳ್ಳೆಯ ಮನುಷ್ಯರಾಗಬಹುದು. ನಾವು ಇಂದು ಒಂದು ಸಣ್ಣ ಸಂಕಲ್ಪ ಮಾಡೋಣ. ನನ್ನ ದೇಶವನ್ನು ನಾನು ಪ್ರೀತಿಸುತ್ತೇನೆ. ನನ್ನ ದೇಶದ ಗೌರವವನ್ನು ನಾನು ಕಾಪಾಡುತ್ತೇನೆ. ನಾನು ಚೆನ್ನಾಗಿ ಓದುತ್ತೇನೆ. ನಾನು ಒಳ್ಳೆಯ ನಾಗರಿಕನಾಗುತ್ತೇನೆ. ನನ್ನ ಭಾರತ ದೇಶವನ್ನು ಇನ್ನಷ್ಟು ಸುಂದರವಾಗಿಸಲು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ನಮ್ಮ ರಾಷ್ಟ್ರಧ್ವಜ ಸದಾ ಎತ್ತರದಲ್ಲಿ ಹಾರಲಿ. ನಮ್ಮ ಭಾರತ ದೇಶ ಸದಾ ಅಭಿವೃದ್ಧಿ ಹೊಂದಲಿ. ನಮ್ಮ ದೇಶದಲ್ಲಿ ಶಾಂತಿ, ಏಕತೆ ಮತ್ತು ಸಹೋದರತ್ವ ಸದಾ ಇರಲಿ. ವಂದೇ ಮಾತರಂ. ಭಾರತ ಮಾತೆಗೆ ಜಯ.